ಹಾಯ್ ಫ್ರೆಂಡ್ಸ್, ನಾನಿವತ್ತು ಪೇಪರ್ ಅವಲಕ್ಕಿ ಒಗ್ಗರಣೆ ಅಥವಾ ಪೇಪರ್ ಅವಲಕ್ಕಿ ಚುಡುವ ಮಾಡೋದನ್ನ ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು ಕೆಳಗಡೆ ಲಿಸ್ಟಲ್ಲಿದೆ, ನೀವು ನೋಟ್ ಡೌನ್ ಮಾಡಿಕೊಂಡು ಆ ಅಳತೆ ಪ್ರಕಾರ ಮಾಡ್ಬೋದು. ಇದು ಸಾಯಂಕಾಲ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಟೀ ಜೊತೆಗೆ ನೀವು ದಿನ ಸಾಯಂಕಾಲ ತಿನ್ಬೋದು. ಇಲ್ಲಿ ನಾನು ನಿಮಗೆ ಅರ್ಧ kg ಅವಲಕ್ಕಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಅರಿಶಿಣ, ಎಣ್ಣೆ, ಎಳ್ಳು, ಒಣ ಕೊಬ್ಬರಿ, ಉಪ್ಪು, ಸಕ್ಕರೆ, ಅಚ್ಕಾರದ ಪುಡಿ, ಕಡಲೆಬೀಜ, ಪುಟಾಣಿ. ಮೊದಲಿಗೆ ನಾನು ಒಂದು ದೊಡ್ಡ ಪಾತ್ರೆ ತೊಗೊಳ್ತಾ ಇದ್ದೀನಿ. ಅಲ್ಯೂಮಿನಿಯಂ ಬಾಣಲಿ ತೊಗೊಂಡಿದ್ದೀನಿ, ಯಾಕಂದರೆ ಸೀದೋಗಲ್ಲ. ಇದರಲ್ಲಿ ಸ್ಟೀಲ್ ಪಾತ್ರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ, ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನಾನು ಅವಲಕ್ಕಿ ಹಾಕಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಎಣ್ಣೆ ಹಾಕಿಲ್ಲ ನಾನಿಲ್ಲಿ. ಡ್ರೈ ರೋಸ್ಟ್ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ನೀವು, ಇಲ್ಲಾಂದರೆ ಒಂದೊಂದು ಅವಲಕ್ಕಿ ಗರಿಗರಿ ಆಗುತ್ತೆ, ಇನ್ನೊಂದು ಗರಿಗರಿ ಆಗಲ್ಲ, ಮೆತ್ತಗೆ ಇರುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ 10 ನಿಮಿಷ ಆಯಿತು. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಟೀ ಸ್ಪೂನಲ್ಲಿ. ಇನ್ನೊಂದು 2 ರಿಂದ 5 ನಿಮಿಷ ಹುರಿತಾ ಇದ್ದೀನಿ. ನೀವು ಎಷ್ಟು ಹುರಿದ್ರೂ ಅದು ನಿಮಗೆ ಗರಿಗರಿಯಾಗಿ ಕೊಡುತ್ತೆ, ಅದೇನು ಹಾಳಾಗಲ್ಲ. ಬಟ್ ಮೀಡಿಯಮಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ನೋಡಿ, ಶೇಪೆಲ್ಲ ಚೇಂಜ್ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪಕ್ಕದಲ್ಲಿ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ, ಯಾಕಂದರೆ ನಾನು ಇದೇ ಪಾತ್ರೆಯಲ್ಲಿ ಇವಾಗ ಒಗ್ಗರಣೆ ಕೊಡೋದು. ದೊಡ್ಡ ಪಾತ್ರೆ ತೊಗೊಂಡಷ್ಟು ನಿಮಗೆ ಕೆಲಸ ಈಸಿಯಾಗುತ್ತೆ, ಕೈ ಆಡಿಸೋದಕ್ಕೆಲ್ಲ ಅನುಕೂಲ ಆಗುತ್ತೆ, ಎಲ್ಲ ಕಡೆ ಚೆನ್ನಾಗಿ ಖಾರ ಉಪ್ಪು ಕಲಿಯುತ್ತೆ. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಅಳತೆಯಲ್ಲಿ ಕೊಟ್ಟಿರೋಷ್ಟು ಎಣ್ಣೆ ನೀವು ಯೂಸ್ ಮಾಡ್ಬೋದು. ಎಣ್ಣೆ ಬಿಸಿ ಆಗ್ತಿದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಮೊದಲಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ, ಇದಾದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ನೀವು ಒಂದು 30 ಸೆಕೆಂಡು ಕೈ ಆಡಿಸ್ಬೇಕು. ಬೆಳ್ಳುಳ್ಳಿ ಸ್ವಲ್ಪ ವಾಸನೆ ಬಿಟ್ಕೊಂಡು ಗರಿ ಆಗುತ್ತೆ. ಇವಾಗ ಇದಕ್ಕೆ ನಾನು ಕಡಲೆಬೀಜ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹುರಿದಿರೋ ಕಡಲೆಬೀಜ ತೊಗೊಂಡ್ರಿಂದ 1 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ನೀವೇನಾದರೂ ಹಸಿ ಕಡಲೆಬೀಜ ಹಾಕ್ತಾಯಿದ್ರೆ 2 ನಿಮಿಷ ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಯಾಕಂದರೆ ಎಣ್ಣೆ ಅದು ಗರಿ ಆಗಬೇಕು ಕಡಲೆಬೀಜ, ಇಲ್ಲಾಂದರೆ ನಿಮ್ಮ ಬಾಯಿಗೆ ಹಾಗೆ ಹಸಿಯಾಗಿ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರಲ್ಲ. ಪುಟಾಣಿ ಹಾಕ್ತಾಯಿದ್ದೀನಿ. ಪುಟಾಣಿ ಹಾಕಿದ್ಮೇಲೆ ಒಂದು 30 ಸೆಕೆಂಡ್ ನೀವು ಕೈ ಆಡಿಸಿದ್ರೆ ಸಾಕು, ಇದೇನು ಜಾಸ್ತಿ ಇದು ಮಾಡೋದಬೇಕಾಗಲ್ಲ. ಇದಾದಮೇಲೆ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಹಾಕಿದ್ಮೇಲೆ 30 ಸೆಕೆಂಡ್ ಕೈ ಆಡಿಸಿದ್ರೆ ಸಾಕು. ನೆಕ್ಸ್ಟ್ ನಾನು ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಕ್ವಾಂಟಿಟಿ. ಕರಿಬೇವು ಹಾಕಿ 1 ನಿಮಿಷ ಕೈ ಆಡಿಸ್ಬೇಕು. 1 ನಿಮಿಷ ಕೈ ಆಡಿಸಿದ್ರೆ ನಿಮ್ಗೆ ಗರಿ ಆಗುತ್ತೆ, ಇಲ್ಲಾಂದರೆ ಅದು ಹಾಗೆ ಮೆತ್ತಗಿರುತ್ತೆ. ಜಾಸ್ತಿ ಕರಿಬೇವು ಹಾಕಿದ್ರೆ ನಿಮಗೆ ಟೇಸ್ಟ್ ಕೊಡುತ್ತೆ, ಅದೇನು ತೊಂದರೆ ಇಲ್ಲ. ಈ ಕೊನೆಯದಾಗಿ ನಾನು ಎಳ್ಳು ಹಾಕ್ತಾಯಿದ್ದೀನಿ. ಇದಕ್ಕೆ ಎಳ್ಳು ಹಾಕಿದ್ಮೇಲೆ ಒಂದು 30 ಸೆಕೆಂಡು ಹುರಿಬೇಕು. ಇದಾದಮೇಲೆ ನಾನಿವಾಗ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಮಾಡ್ಕೊಳ್ತೀನಿ, ಯಾಕಂದರೆ ನಾವು ಖಾರ ಉಪ್ಪು ಹಾಕಿದ್ಮೇಲೆ ಕರಿಬೇವಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಒಟ್ಟಿಗೆ ಬಾಯಿಗೆ ಬಂದುಬಿಡುತ್ತೆ, ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಮಧ್ಯೆ ಜಾಗ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಸರಿ ಸೈಡಿಗೆ ತೆಗೆದುಬಿಟ್ಟು ಮಧ್ಯೆ ಎಣ್ಣೆ ಬರುತ್ತಲ್ವ, ಆ ಎಣ್ಣೆಗೆ ಖಾರದ ಪುಡಿ, ಉಪ್ಪು, ಅರಿಶಿನ, ಸಕ್ಕರೆ ಎಲ್ಲನೂ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಬೋದು. ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ತಿದ್ದೀನಿ, ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ. ಆಮೇಲೆ 6 ಸ್ಪೂನ್ ತೊಗೊಂಡಿದ್ದೀನಿ. ಸ್ಪೂನ್ ನೋಡಿ ಗಾಬರಿ ಆಗಬೇಡಿ, 6 ಸ್ಪೂನ್ ಇರೋದನ್ನ ಸ್ವಲ್ಪ ಜಾಸ್ತಿ ಅನಿಸುತ್ತೆ ನಿಮಗೆ. ನೋಡಿ, ಉಪ್ಪು ಮತ್ತು ಸಕ್ಕರೆ ಹಾಕ್ಬಿಟ್ಟು ಸುಮ್ಮನೆ ಒಂದು 10 ರಿಂದ 30 ಸೆಕೆಂಡು ಕೈ ಆಡಿಸ್ಬೇಕು. ಜಾಸ್ತಿ ಹೊತ್ತು ಕೈ ಆಡಿಸಿದ್ರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ನೋಡಿ, ಈ ಥರ ಸುಮ್ಮನೆ ಒಂದು 30 ಸೆಕೆಂಡು ಕೈ ಆಡಿಸಿದ್ಮೇಲೆ ನೀವು ಎಲ್ಲನೂ ಮಿಕ್ಸ್ ಮಾಡ್ಬೋದು. ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಏನಾದರೂ ಸ್ವಲ್ಪ ಕಮ್ಮಿ ಇದೆನಾ ಅಥವಾ ಜಾಸ್ತಿ ಆಗಿದೆನಾ ಅಂತ.
ಕಮ್ಮಿನೇ ಹಾಕ್ಕೊಂಡಿರಿ. ಕಮ್ಮಿ ಹಾಕ್ಕೊಂಡ್ರೆ ನೀವು ಈ ಸ್ಟೆಪ್ಪಲ್ಲಿ 1-2 ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೋಬೋದು. ನೀವು ಜಾಸ್ತಿ ಸ್ಟಾರ್ಟಿಂಗಲ್ಲಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ನಿಮ್ಗೆ ತೆಗಿಯೋಕ್ಕೆ ಬರಲ್ಲಲ್ವಾ. ಸೊ ನೋಡಿ, ಇವಾಗ ಎಣ್ಣೆ ಕಮ್ಮಿ ಅನ್ನಿಸ್ತಿದೆ, ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ 1-2 ಸರಿ ಕಲಸಿದ್ಮೇಲೆ ಇದಕ್ಕೆ ನಾವು ಹುರಿದಿಟ್ಟಿರೋ ಅವಲಕ್ಕಿ ಇದೆಲ್ಲ ಸೈಡಲ್ಲಿ ಅದನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಎಲ್ಲ ಮಿಕ್ಸ್ ಆಗೋವರೆಗೂ ಎಣ್ಣೆ, ಖಾರ, ಉಪ್ಪು ಎಲ್ಲ ಅವಲಕ್ಕಿಗೂ ಕಲಿಯೋವರೆಗೂ ಬೇಯೋವರೆಗೂ ಕಲಿಸಿದ್ರೆ ಸಾಕು. ಯಾಕಂದ್ರೆ ನಾವು ಆಲ್ರೆಡಿ ಹುರಿದಿಟ್ಟಿದ್ದೀವಿ, ಮತ್ತೇನು ಹುರಿಯೋದು ಬೇಕಾಗಲ್ಲ ಜಾಸ್ತಿ ಹೊತ್ತು. ಒಂದು 5 ನಿಮಿಷ ಹುರಿದ್ರೆ ಗರಿಗರಿಯಾಗಿರೋ ಅವಲಕ್ಕಿ ರೆಡಿ ಇರುತ್ತೆ. ಇದನ್ನು ನೀವು ಡಬ್ಬದಲ್ಲಿ ಹಾಕ್ಕೊಂಡು 1 ತಿಂಗಳವರೆಗೂ ಇಟ್ಕೊಂಡ್ರು ಏನೂ ಹಾಳಾಗಲ್ಲ. ಏರ್ ಕಂಟೈನರ್ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸಾಯಂಕಾಲ ಇದನ್ನು ತಿನ್ಬೋದು. ಇದನ್ನು ನೀವು ಮೊಸರು ಹಾಕ್ಕೊಂಡು ತಿನ್ಬೋದು, ಹಾಗೆ ತಿನ್ಬೋದು. ಒಂದು ಸ್ವಲ್ಪ ಸೈಡ್ಗೆ ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಈರುಳ್ಳಿ ಜೊತೆಗೂ ತಿನ್ಬೋದು. ನಿಮಗೆ ಒಂದೊಂದು ದಿನ ಒಂದೊಂದು ಟೇಸ್ಟ್ ಚೇಂಜ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಅವಲಕ್ಕಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಉಪ್ಪು, ಖಾರ, ಅರಿಶಿನ. ಪಕ್ಕದಲ್ಲಿ ನನ್ನ ಮಗಳು ರೆಡಿಯಾಗಿ ಕೂತಿದ್ದಾಳೆ, ಯಾವಾಗ ರೆಡಿ ಮಾಡಿ ಪ್ಲೇಟ್ಗೆ ಹಾಕ್ಕೊಡ್ತೀನಿ ಅವಳಿಗೆ ತಿನ್ನೋಕ್ಕೆ ಅಂತ. ನೋಡಿ, ಸರಿ, ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 5-7 ನಿಮಿಷ ಹುರಿದಿದ್ದೀನಿ ನಾನು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು ನೀವು, ಇಮಿಡಿಯೇಟಾಗಿ ತಿನ್ನೋಕ್ಕಾಗಲ್ಲ. ಒಂದು 10 ನಿಮಿಷ ಟೈಮ್ ಕೊಡಬೇಕು. ಇಲ್ಲಾಂದರೆ ಇಮಿಡಿಯೇಟಾಗಿ ತಿಂದರೆ ನಿಮ್ಗೆ ಸ್ವಲ್ಪ ಅದು ಬಿರ್ಸು ಅನಿಸುತ್ತೆ ಅಲ್ಲಿಗೆ. 10 ನಿಮಿಷ ಟೈಮ್ ಕೊಟ್ಟು ಪೂರ್ತಿ ತಣ್ಣಗಾದ್ಮೇಲೆ ತಿಂದರೆ ತುಂಬ ಗರಿಗರಿಯಾಗಿರುತ್ತೆ. ಥ್ಯಾಂಕ್ ಯು.